ಹೆಂಗಿದೆ ಸರ್ ಪಿಕ್ಚರ್? ಫ್ಯಾಮಿಲಿ ನೋಡ್ಬೋದು. ಹೇಗಿದೆ ಸರ್ ಪಿಕ್ಚರ್? ಚೆನ್ನಾಗಿದೆ. ಹೆಂಗಿದೆ ಪಿಕ್ಚರ್? ಪಿಕ್ಚರ್ ಟೋಟಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸರ್. ಮಾತಾಡಬಾರ್ದು ಸರ್. ಹೇಗಿದೆ ಸರ್ ಪಿಕ್ಚರ್? ಚಲೋ ನೋಡು. ಹೆಂಗಿದೆ ಅಮ್ಮ ಪಿಕ್ಚರು? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಎಲ್ಲಾರು ನೋಡ್ಬೋದಾ? ನೋಡಿಲ್ವಾ? ಹೆಂಗಿದೆ ಪಿಕ್ಚರು? ಮೇಡಮ್ ಹೇಗಿದೆ ಪಿಕ್ಚರು? ಪಿಕ್ಚರ್ ಆಗಿದೆ. ಆಗಿದೆ. ಚೆನ್ನಾಗಿದೆಯಾ ಮೇಡಮ್? ಚೆನ್ನಾಗಿದೆ. ಹೇಗಿದೆ ಸರ್ ಪಿಕ್ಚರು? ಸರ್ ಪಿಕ್ಚರ್ ಹೆಂಗಿದೆ ಮೇಡಮ್? ಪಿಕ್ಚರ್ ಯಾವ ರೀತಿ ಇದೆ? ಚೆನ್ನಾಗಿದೆಯಾ? ಪಿಕ್ಚರ್ ಹೇಗಿದೆ? ಚೆನ್ನಾಗಿ ಟೋಟಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟಾ? ಬರೀ ಯಂಗ್ಸ್ಟರ್ ನೋಡೋ ಅಂಥದ್ದು? ಇಲ್ಲ ಚೆನ್ನಾಗಿದೆ ನೋಡಿ ಮೇಡಮ್. ಹೇಗಿದೆ ಸರ್ ಪಿಕ್ಚರು? ಪಿಕ್ಚರ್ ಹೇಗಿದೆ ಸರ್? ನೋಡ್ಬೋದು ಸರ್, ಚೆನ್ನಾಗಿದೆ. ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತಾ? ಹೌದು ಸರ್, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆಯಾ? ನೋಡ್ಬೋದು, ಎಲ್ಲ ಫ್ಯಾಮಿಲಿ ಕೂತು ನೋಡ್ಬೋದು. ಏನ್ ಪ್ಲಸ್ ಏನ್ ಮೈನಸ್? ಒಂದು ಹೆಣ್ಮಕ್ಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ವಿಜಯ್ ಸರ್. ಒಂದು ಹೆಣ್ಮಕ್ಳು ಧೈರ್ಯವಾಗಿ ಮುಂದೆ ಬರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದು ನಮ್ಗೆ ನೋಡಿ ತುಂಬಾ ಖುಷಿ ಆಯ್ತು. ನಮ್ಮ ಮಕ್ಕಳು ಆ ತರ ಕಲಿಬೇಕು, ಚೆನ್ನಾಗಿ ಧೈರ್ಯದಿಂದ. ಐ ಲವ್ ಯು ವಿಜಯ್. ಸರ್ ಹೇಳಿ ಸರ್, ಹೆಂಗಿದೆ ಸರ್ ಪಿಕ್ಚರು? ಮೇಡಮ್ ಹೇಗಿದೆ ಪಿಕ್ಚರು? ಸರ್ ಹೆಂಗಿದೆ ಪಿಕ್ಚರು? ಚೆನ್ನಾಗಿದೆ. ನಾವು ಒಂದ್ಸಲಿ ನೋಡ್ಬೋದಾ ಅಥವಾ? ಇಲ್ಲ ನೋಡ್ಬೋದು, ಚೆನ್ನಾಗಿದೆಯಾ? ಏನು ಪ್ಲಸ್ ಏನು ಮೈನಸ್ ಏನು ಸರ್? ಪ್ಲಸ್ ಸರ್, ಏನು ಮೈನಸ್ ಏನಿಲ್ಲ. ಪ್ಲಸ್ ಹೋಗಿ ಒಂದು ಹೆಣ್ಮಕ್ಳಿಗೆ ಒಂಥರ ಧೈರ್ಯ ಇರೋದಕ್ಕೆ ಒಂದು ವಿಷಯ. ಮೇನ್ ಹೆಣ್ಮಕ್ಳಿಗೆ ಮಾತ್ರ ನೋಡ್ಬೇಕು.
ಹೆಂಗೈತಮ್ಮ ಪಿಕ್ಚರ್? ಸೂಪರ್. ಹೆಂಗಿದೆ ಮೇಡಮ್ ಪಿಕ್ಚರ್? ಹೆಂಗಿದೆ ಮೇಡಮ್ ಪಿಕ್ಚರ್? ಸರ್ ಹೇಗಿದೆ ಸರ್? ಓಕೆ, ನೋಡ್ಬೋದು ಸರ್. ಅಮ್ಮ ಚೆನ್ನಾಗಿದ್ಯಾ? ಹೇಳಿ ಮೇಡಮ್ ಪಿಕ್ಚರ್ ಹೆಂಗಿದೆ? ತುಂಬಾ ಏನಕ್ಕೆ ನೋಡ್ಬೇಕು? ಮೇನ್ ಆಗಿ ನಾವು ಇದು ಪಾಲಿಟಿಕ್ಸ್ ಆಗಿ ತಗೋಬಾರ್ದು ಇದು. ಓಕೆನಾ? ಕಟ್ ಮಾಡ್ಕೋಬೇಡಿ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಹೇಳಿ, ಪರವಾಗಿಲ್ಲ. ತುಂಬಾ ಎಕ್ಸೈಟ್ಮೆಂಟ್ ಆಗಿ ಬಂದ್ರಿ ಬರೋವಾಗ. ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ನೋಡಕ್ಕೆ ಒಳ್ಳೆ ಫಿಲ್ಮ್ಸ್, ಎಮೋಷನಲ್ ಫಿಲ್ಮು. ಇಳೆ ತಲೆಬದ್ದಿ ಸರ್ ಹೇಳಕ್ಕೆ ಬೇಡ. ಇಷ್ಟು ವರ್ಷ ನಮ್ಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿ ತುಂಬಾ ಚೆನ್ನಾಗಿ ತಗೊಂಡ್ಬಂದ್ರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಬಟ್ ಇದು ಲಾಸ್ಟ್ ಕೊನೆ ಅವ್ರದ್ದು ಫಿಲ್ಮ್ ಅನ್ನುವಾಗ ಸ್ವಲ್ಪ ದುಃಖ ಆಗ್ತಾ ಇದೆ. ಇಲ್ಲ ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಬಂದ್ಬಿಡ್ಬೋದಲ್ಲ. ಫಿಲಂ ಫೀಲ್ಡ್ ಯಾರನ್ನೂ ಕಳ್ಕೊಳ್ಳೋದಿಲ್ಲ. ಹೌದು, ಇವ್ರಿಗೆ 5 ವರ್ಷ ಪೀರಿಯಡ್ ಅಷ್ಟೇ. 5 ವರ್ಷದಲ್ಲಿ ಮತ್ತೆ ಯಾವಾಗೂ ಬರ್ಬೋದು. ಈ 5 ವರ್ಷದೊಳಗಡೆನೆ ಯಾವತ್ ಬೇಕಾದ್ರೂ ಬರ್ಬೋದು ಅವರು. ಯಾಕೆಂದ್ರೆ ಇದು ಸಿನಿಮಾ ಇಂಡಸ್ಟ್ರಿ. ಒಂದು ಪೋಷಕ ನಟನಾಗಿ ಬರ್ಬೋದು, ಅಥವಾ ಅತಿಥಿ ನಟನಾಗಿ ಬರ್ಬೋದು, ಗೌರವ ನಟನಾಗಿ ಬರ್ಬೋದು, ಅಥವಾ ಬರ್ಬೋದು. ಯಾಕೆಂದ್ರೆ ಅಭಿಮಾನಿಗಳು ಇರ್ತಾರೆ. ಇವಾಗ ಫಿಲಂ ಫೀಲ್ಡ್ ಅಲ್ಲೂ ಅವ್ರ ಅಭಿಮಾನಿಗಳು ಇರ್ತಾರೆ. ಅವ್ರು ಯಾರು ಕರ್ಕೊಂಡ್ ಬರ್ತಾರೆ. ಸರ್ ಬನ್ನಿ ಸರ್, ಈ ರೋಲ್ ಮಾಡಿ ಸರ್, ನೀವು ನಿಮ್ಗೆ ಇನ್ನ ಪಿಕ್ಚರ್ ಇನ್ನ ಚೆನ್ನಾಗಿರುತ್ತೆ ನಿಮ್ಗೆ ಈ ಪೊಲಿಟಿಕಲ್ ಅಲ್ಲಿ ಅಂತ ಆತರ ಇರುತ್ತೆ. ಹೌದೌದು. ಸೊ ತುಂಬಾ ಚೆನ್ನಾಗಿತ್ತು ಸರ್. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುಟ್ಟ ಸೀಮಾನ್